ಸುಹಾಸಿನಿ ವಿಶೇಷ ಶ್ರೀ ಸಂಜೀವಿನಿ ಕಾರ್ಯಕ್ರಮಕ್ಕೆ ಸ್ವಾಗತ. ಲೇಸರ್ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನು ಮುಂದುವರಿಸ್ತೀವಿ. ಡಾಕ್ಟರ್ ಹರೀಶ್, ಸಾಮಾನ್ಯವಾಗಿ ಈ ಕೋಲ್ಡ್ ಲೇಸರ್ ಟ್ರೀಟ್ಮೆಂಟ್ ಅನ್ನುವಂಥದ್ದು ಯಾವ್ಯಾವ ಒಂದು ಅನಾರೋಗ್ಯಕ್ಕೆ ಯಾವ್ಯಾವುದಕ್ಕೆ ಚಿಕಿತ್ಸೆಗೆ ಸಹಕಾರಿಯಾಗುತ್ತೆ ಅಂತ ಹೇಳ್ತಾರೆ? ಕೋಲ್ಡ್ ಲೇಸರ್ ಚಿಕಿತ್ಸೆ ಅಡಿಯಿಂದ ಮುಡಿವರೆಗೂ ಎಲ್ಲ ಕಂಡೀಷನ್ಸ್ಗೂ ಟ್ರೀಟ್ಮೆಂಟ್ ಕೊಡ್ಬೋದು. ಹೇರ್ ಫಾಲಿಂದ ಹಿಡಿದು ಕಾಲಲ್ಲಿರೋ ಗ್ಯಾಂಗ್ರೀನ್ ತನಕನೂ ಟ್ರೀಟ್ ಮಾಡ್ಬೋದು. ಹೇರಲ್ಲಿ ಅಂತಂದರೆ ಹೇರ್ ಫಾಲ್ ಇರ್ಬೋದು, ಇಲ್ಲ ಡ್ಯಾಂಡ್ರಫ್ ಇರ್ಬೋದು, ಇಲ್ಲ ಅರ್ಲಿ ಏಜ್ ಬಾಲ್ಡ್ನೆಸ್ ಅಂತ ಹೇಳ್ತಾರೆ. ಬಿಕಾಸ್ ಆಫ್ ಸ್ಟ್ರೆಸ್ ಮತ್ತು ಪೊಲ್ಯೂಷನಿಂದ ಹೇರ್ ಫಾಲ್ ಆಗಿಬಿಡುತ್ತೆ. ಸೊ ಕಂಟಿನ್ಯೂಸ್ ಶ್ಯಾಂಪೂಸ್ ಅವರು ಯಾವ್ಯಾವುದೋ ಚೇಂಜ್ ಮಾಡೋದ್ರಿಂದ ಹೇರ್ ಫಾಲ್ ಆಗುತ್ತೆ. ಸೊ ಹೇರ್ ಫಾಲ್ನ ಪ್ರಿವೆಂಟ್ ಮಾಡ್ಬೋದು, ಡ್ಯಾಂಡ್ರಫ್ ಬರದೇ ಇರೋ ಹಾಗೆ ಮೇಂಟೈನ್ ಮಾಡ್ಬೋದು. ಓಕೆ, ದೆನ್ ಬಂದರೆ ಆ್ಯಕ್ನೆ ಅಂತಾರೆ ಪಿಂಪಲ್ಸ್, ಮೊಡವೆಗಳು. ಆ ಮೊಡವೆಗಳು ಯಾವ ರೀತಿ ಬರುತ್ತೆ ಅಂತಂದರೆ ಅಗೈನ್ ಔಟರ್ ಸ್ಕಿನ್ ಲೇಯರ್ ಯಾವಾಗ ಬ್ಲಾಕ್ ಆಗಿರುತ್ತೆ, ಸೊ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತ ಇರುತ್ತೆ, ಅದು ಆಯಿಲ್ ಸಿಕ್ರೆಟ್ ಮಾಡುತ್ತೆ. ಅದಕ್ಕೆ ಯೂಶಲಿ ಬೆಳಿಗ್ಗೆ ಮುಖ ತೊಳ್ಕೊಂಡು ಸಾಯಂಕಾಲದಷ್ಟೊತ್ತಿಗೆ ನಮ್ಮ ಮುಖ ಆಯಿಲಿ ಫೇಸ್ ಇರುತ್ತೆ. ದಟ್ ಈಸ್ ಬಿಕಾಸ್ ಆ ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಟ್ರಿಕ್ಟ್ ಮಾಡೋದ್ರಿಂದ. ಸೊ ಈ ಔಟರ್ ಸ್ಕಿನ್ ಲೇಯರ್ ಯಾವಾಗ ಡರ್ಮಿಸ್ನ ಬ್ಲಾಕ್ ಮಾಡುತ್ತೆ, ಸೊ ಆವಾಗ ಆಯಿಲ್ ಹೊರಗಡೆ ಹೋಗ್ಲಿಕ್ಕೆ ಚಾನ್ಸ್ ಇರೋದಿಲ್ಲ. ಸೊ ಆವಾಗ ಅದು ಅಕ್ಯುಮುಲೇಟ್ ಆಗ್ತಾ ಸ್ಕಿನ್ ಬಲ್ಜ್ ಆಗುತ್ತೆ. ಸೊ ಅದು ಪಿಂಪಲ್ ಥರ ಕಾಣಿಸ್ಕೊಳ್ಳುತ್ತೆ. ಸೊ ಮತ್ತೆ ಅದು ಸ್ಟಿಲ್ ಇದು ಬ್ಲಾಕ್ ಆಗೇ ಇದೆ, ಓಪನ್ ಅಪ್ ಆಗಿಲ್ಲ ಅಂತಂದರೆ ಆಮೇಲೆ ಲೈಟಾಗಿ ಹೇರ್ ಫಾಲಿಕಲ್ ಶುರು ಆಗುತ್ತೆ. ಸೊ ಆಗ ಅದನ್ನ ಬ್ಲ್ಯಾಕ್ ಹೆಡ್ಸ್ ಅಂತ ಹೇಳ್ತೀವಿ. ಸೊ ಆಲ್ ದೋಸ್ ಥಿಂಗ್ಸ್ನ ತೆಗಿಬೋದು. ಸೊ ಫ್ರಮ್ ದ ರೂಟ್ ಯಾವಾಗ ಓಪನ್ ಅಪ್ ಆಗುತ್ತೆ, ಸೊ ಪೋರ್ಸ್ ವಿಲ್ ಬಿಕಮ್ ಓಪನ್, ಆಮೇಲೆ ಆ ಪಿಂಪಲ್ಸ್ ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ಬಂದರೆ ಕತ್ತು ನೋವು ಟ್ರೀಟ್ಮೆಂಟ್ ಕೊಡ್ಬೋದು. ಕತ್ತು ಸ್ಪಾಂಡಿಲೈಟಿಸು ಇಲ್ಲ ಸೊಂಟ ನೋವು, ಅದು ಕೂಡ ಸ್ಪಾಂಡಿಲೈಟಿಸ್. ಈ ಅನಗತ್ಯ ಕೂದಲುಗಳು, ಮೊಡವೆಗಳ ಬಗ್ಗೆ ಲೇಸರ್ ಟ್ರೀಟ್ಮೆಂಟ್ ಇರೋದು ಗೊತ್ತು. ಆದರೆ ಈ ಪೇನ್ಗಳಿಗೆ ಯಾವ ರೀತಿ ಟ್ರೀಟ್ಮೆಂಟ್ ಸಹಕಾರಿಯಾಗಿರುತ್ತೆ, ಹೇಗೆ ವರ್ಕೌಟ್ ಆಗುತ್ತೆ ಅಂತ ಹೇಳ್ತೀರಿ? ಡೆಫಿನೆಟ್ಲಿ ಸ್ಪಾಂಡಿಲೈಟಿಸಲ್ಲಿ ಈಗ ನೀವು 1 ತಿಂಗಳು ಮಾತ್ರೆಗಳು, ನೋವಿನ ಮಾತ್ರೆ ತಗೊಳ್ಳೋದು ಒಂದೇ, 5 ಸೆಷನ್ ಆಫ್ ಲೇಸರ್ಸ್ ಇಸ್ ಈಕ್ವಲ್. ಸೊ ಅಷ್ಟು ಎಫೆಕ್ಟಿವ್ ಅಂತ ಹೇಳ್ತೀನಿ. ಯಾಕೆ ಅಂತಂದರೆ ಆ ಲೇಸರ್ ಬೀಮ್ಸ್ ಏನಿರುತ್ತೆ ಅದು ಡೈರೆಕ್ಟಾಗಿ ಆ ಟಾರ್ಗೆಟ್ ಏರಿಯಾನೇ ರೀಚ್ ಮಾಡಿರುತ್ತೆ. ಸೊ ಅಲ್ಲಿಗೆ ಸರ್ಕ್ಯುಲೇಷನ್ ಯಾವಾಗ ಚೆನ್ನಾಗಿ ಇಂಪ್ರೂವ್ ಕೊಡುತ್ತೆ, ಸೊ ಅಲ್ಲಿಗೆ ನ್ಯೂಟ್ರಿಷನ್ ಸಿಗುತ್ತೆ, ಕೊಲಾಜನ್ ಇಂಪ್ರೂವ್ ಮಾಡುತ್ತೆ, ಕಾರ್ಟಿಲೇಜ್ನ ರೀಜನ್ರೇಟ್ ಮಾಡುತ್ತೆ. ಓಕೆ, ಸೊ ಆವಾಗ ಅಲ್ಲಿ ಸೈನೋವಿಯಲ್ ಫ್ಲೂಯಿಡ್ಸ್ ಎಲ್ಲ ಇಂಪ್ರೂವ್ ಆದಾಗ ಸೊ ಪೇಯ್ನ್ ಆಟೋಮ್ಯಾಟಿಕಲಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ದೇ ವಿಲ್ ಫೀಲ್ ಎ ಬೆಟರ್ ಪೇಯ್ನ್ ಫ್ರೀ ಲೈಫ್. ಓಕೆ, ಸೊ ನೆಕ್ಸ್ಟು ಸ್ಪೋರ್ಟ್ಸ್ ಇಂಜುರೀಸ್. ಈಗ ನಿನ್ನೆ CCL ನಡೀತು, ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್. ಅದರಲ್ಲಿ ಎಷ್ಟೋ ಬ್ಯಾಟ್ಸ್ಮನ್ ನೋಡ್ಬೋದು, ಅವ್ರ ಎಲ್ಬೋಗಳಿಗೆ ಇಷ್ಟು ಬ್ಯಾಂಡ್ ಹಾಕ್ಕೊಂಡಿರ್ತಾರೆ. ದಟ್ ಈಸ್ ನಥಿಂಗ್ ಬಟ್ ಟೆನ್ನಿಸ್ ಎಲ್ಬೋ ಅಂತ ಹೇಳ್ತೀವಿ. ಸೊ ಆ ಥರ ಸ್ಪೋರ್ಟ್ಸ್ ಇಂಜುರಿ ಯಾಕೆಂದರೆ ರಿಪಿಟೇಟಿವ್ ಆ್ಯಕ್ಷನ್ ಮಾಡೋದ್ರಿಂದ ಆ ಥರ ಇರುತ್ತೆ. ನಮ್ಮ ಸುದೀಪ್ ಅವರು ಕೂಡ ಬ್ಯಾಂಡ್ ಹಾಕ್ಕೊಂಡಿದ್ದಾರೆ, ಅದಕ್ಕೆ ಅವರ ನೋವಿಂದ ಅವ್ರು ಆಡ್ಲಿಕ್ಕೆ ಆಗಲೇ ಇಲ್ಲ. ಸೊ ಆ ಥರ ಅವರು ಆ್ಯಕ್ಟಿಂಗ್ ಮಾಡ್ತಾ ಇದ್ರು ಕೂಡ ಆ ಪೇಯ್ನ್ ಇದ್ದರೆ ಮಾಡ್ಲಿಕ್ಕೆ. ಸೊ ಆ ಥರ ಸ್ಪೋರ್ಟ್ಸ್ ಇಂಜುರೀಸ್ ಈಗ US ಓಪನಲ್ಲಿ ಕೂಡ ಈ ಸೇಮ್ ಥೆರಲೈಸ್ ಯೂಸ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಫಾಸ್ಟರ್ ರಿಲೀಫ್ ಸಿಗುತ್ತೆ. ಎನಿ ಅಕ್ಯೂಟ್ ಪೇಯ್ನ್ ರಿಲೀಫ್ ತುಂಬ ಫಾಸ್ಟ್ ಇರುತ್ತೆ. ಸೊ ಸ್ಪಾಂಡಿಲೈಟಿಸ್ ಇರ್ಬೋದು, ಆರ್ಥರೈಟಿಸ್ ಟ್ರೀಟ್ಮೆಂಟ್ ಇದೆ, ರುಮ್ಯಾಟೈಡ್ ಆರ್ಥರೈಟಿಸ್ ಅಂತ. ಅದು ಒಂದು ಆಟೋ ಇಮ್ಯೂನ್ ಡಿಸೀಸ್, ಒಂದ್ಸಲ ಬಂದರೆ ಅದು ಮತ್ತೆ ಹೋಗಲ್ಲ, ಅದು ಜೀನ್ ರಿಲೇಟೆಡ್. ಸೊ ಅದು ಪೇಯ್ನ್ ಕಡಿಮೆ ಮಾಡ್ಬೋದು. ಸೊ ಡಿಜನ್ರೇಷನ್ ಇರುತ್ತೆ. ಸೊ ಅವಾಗ ಯಾವಾಗ ಪೇಯ್ನ್ ಕಡಿಮೆ ಮಾಡ್ತೀವಿ ಅವ್ರು ಆ್ಯಕ್ಟಿವ್ ಲೈಫಲ್ಲಿ ಇದಾಗ್ತದೆ. ಇಲ್ಲ ಅಂದರೆ ಅವ್ರು ಅಗೇನ್ ಬೆಡ್ ರಿಡನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಕೂಡ ನಾವು ಅವಾಯ್ಡ್ ಮಾಡ್ಬೋದು. ನೆಕ್ಸ್ಟ್ ಬಂತಂದರೆ ಬಿಕಾಸ್ ಆಫ್ ದಿ ಸಾಫ್ಟ್ವೇರ್ ಪ್ರೊಫೆಷನ್ ಎಲ್ಲ ಸರ್ಕ್ಯುಲೇಷನ್ ಸರಿಯಾಗಿಲ್ಲದೆ ಸೆಕ್ಸ್ ಡಿಸ್ಫಂಕ್ಷನ್ ಕೂಡ ಒಂದು ಅರ್ಲಿ ಪ್ರಾಬ್ಲಮ್ಸ್ ಶುರುವಾಗ್ತಾ ಇದೆ. ಸೊ ಅದನ್ನು ಕೂಡ ನಾವು ಟ್ರೀಟ್ ಮಾಡ್ಬೋದು. ವಿ ಕ್ಯಾನ್ ಇನ್ಕ್ರೀಸ್ ದ ಸೆಕ್ಸ್ ಹಾರ್ಮೋನ್ಸ್. ಅವ್ರಿಗೆ ಸೆಕ್ಷುವಲ್ ಡಿಸ್ಫಂಕ್ಷನ್ ಇದ್ದರೆ ಕರೆಕ್ಟ್ ಮಾಡ್ಬೋದು. ಎರೆಕ್ಟೈಲ್ ಡಿಸ್ಫಂಕ್ಷನ್ಸ್ ಏನೇ ಪ್ರಾಬ್ಲಮ್ಸ್ ಇದ್ರೂ ಕೂಡ ಅದನ್ನು ಮಾಡ್ಬೋದು. ನೆಕ್ಸ್ಟ್ ಬಂದರೆ ಆ್ಯಂಕಲ್ ಸ್ಪ್ರೈನ್ ಅಂದರೆ ಹೈ ಹೀಲ್ಸ್ ಹಾಕ್ತಾರೆ. ಸೊ ಆವಾಗ ಅಪಿತಪ್ಪಿ ಉಳುಕಿದ್ರು ಕೂಡ ಅದನ್ನು ಕೂಡ ಟ್ರೀಟ್ಮೆಂಟ್ ಕೊಡ್ಬೋದು. ಸೊ ತುಂಬಾ ಉಪಯೋಗಗಳಿದೆ. ಮೇಯ್ನ್ ಒಂದು ಮೈಗ್ರೇನ್ ಹೆಡೇಕ್. ಈಗ ಎಲ್ಲ 30+ ಫೀಮೇಲ್ಸ್ಗೆ ಯೂಶಲಿ 30 ಇಯರ್ಸ್ 40 ಇಯರ್ಸಿಂದ ಮೈಗ್ರೇನ್ ಹೆಡೇಕ್ ಇರುತ್ತೆ. ಸೊ ಅವ್ರಿಗೆ ಸರ್ಕ್ಯುಲೇಷನ್ ಯಾವಾಗ ನಾವು ಇಂಪ್ರೂವ್ ಮಾಡಿ ಅಲ್ಲಿ ಇರೋ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ. ಸೊ ಅದು ಬ್ಲಡ್ ಫ್ಲಶ್ ಆದಾಗ ಸೊ ಎಲ್ಲ ಪೇಯ್ನ್ ಕಾಸಿಂಗ್ ಪಾರ್ಟಿಕಲ್ಸ್ ಎಂಡಾರ್ಫಿನ್ಸ್ ಅಂತ ಇರುತ್ತೆ. ಸೊ ಅದೆಲ್ಲ ಫ್ಲಶ್ ಔಟ್ ಆದಾಗ ದೇ ವಿಲ್ ಫೀಲ್ ರಿಲ್ಯಾಕ್ಸ್ಡ್. ಸೊ ಎಷ್ಟೋ ಜನ ಈ ಮೈಗ್ರೇನ್ ಹೆಡೇಕ್ ಸಫರ್ ಮಾಡಿ ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ಳೋ ತನಕ ಹೋಗಿ ಸೊ ನಿಮ್ಮಲ್ಲಿ ಟ್ರೀಟ್ಮೆಂಟ್ ಇದೆಯಾ ಕ್ಲಿಯರ್ ಆದರೆ ನಾವು ಇರ್ತೀವಿ, ಇಲ್ಲಾಂದರೆ ವಿ ಆರ್ ರೆಡಿ ಟು ಗೋ ಹೆಡ್. ಸೊ ಆ ಪೇಷಂಟ್ಸ್ ನೌ ದೇ ಆರ್ ಹ್ಯಾಪಿ ಆ್ಯಂಡ್ ದೇ ಆರ್ ಗುಡ್. ಓಕೆ, ಇನ್ನು ಸಾಮಾನ್ಯವಾಗಿ ಜಾಯಿಂಟ್ ಪೇನ್ಗಳಿಗೆ ಬೇರೆ ಥರದ ಶಸ್ತ್ರಚಿಕಿತ್ಸೆ ಕೂಡ ಇದೆ. ಅದಕ್ಕಿಂತಲೂ ಇದು ಲೇಸರ್ ಟ್ರೀಟ್ಮೆಂಟ್ ಯಾವ ರೀತಿ ಬೆಟರ್ ಅಂತ ಹೇಳ್ತಾರೆ? ಶಸ್ತ್ರಚಿಕಿತ್ಸೆ ಮಾಡಿದ್ರೆ ಈಗ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಈಗ ನೀ ಜಾಯಿಂಟ್, ಸೊ ಆ ಟೋಟಲ್ ನೀ ರಿಪ್ಲೇಸ್ಮೆಂಟ್ ಮಾಡಿದ್ರು ಕೂಡ ಇಟ್ ವಿಲ್ ರಿಲ್ಯಾಪ್ಸ್ ವಿತ್ ಇನ್ ಅನದರ್ 5 years. ಸೊ ಆ ರಿಲ್ಯಾಪ್ಸ್ ಅವಶ್ಯಕತೆ ಇರೋದಿಲ್ಲ. ಸೊ ಆ ಪೇಯ್ನ್ ರಿಲೀಫ್ ಆಯಿತು ಅಂತಂದರೆ ಆ್ಯಂಡ್ ಯಾವುದು ನ್ಯಾಚುರಲ್ ಇರಲ್ಲ, ಅದು ಮೆಕ್ಯಾನಿಕಲ್, ಆಲ್ವೇಸ್ ಮೆಕ್ಯಾನಿಕಲ್ ಆಗೇ ಇರುತ್ತೆ. ಅದು ಯಾವಾಗ ಬೇಕಾದ್ರೂ ತೊಂದರೆ ಕೊಡ್ಬೋದು. ಸೊ ಬಟ್ ಈಗ ನ್ಯಾಚುರಲ್ ಆಗಿ ಅವರು ಮೇಂಟೈನ್ ಮಾಡಿಕೊಂಡು ಅವರ ಪೇಯ್ನ್ ಇಲ್ಲದೇನೆ ಇದ್ದರೆ ಸೊ ದಿಟ್ಸ್ ಹ್ಯಾಪಿ. ಎಷ್ಟೋ ಜನ ಶಸ್ತ್ರಚಿಕಿತ್ಸೆಗೆ ಹೋಗ್ಲಿಕ್ಕೆ ಇಷ್ಟಪಡೋದಿಲ್ಲ. ಸೊ ಅವ್ರಿಗೆಲ್ಲ ಇದೊಂಥರ ರಾಮಬಾಣ ಇದ್ದ ಹಾಗೆ, ಅವ್ರಿಗೆ ಪೇಯ್ನ್ ರಿಡಕ್ಷನ್ ಆಗೇ ಆಗುತ್ತೆ.
ಓಕೆ ಡಾಕ್ಟರ್ ಹರೀಶ್, ಇಷ್ಟೊತ್ತು ಮಾತಾಡಿದಿರಿ, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ, ತಮಗೆ ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಮತ್ತೊಬ್ಬ ಡಾಕ್ಟರ್, ಮತ್ತೊಬ್ಬ ಅತಿಥಿ ನಮ್ಮ ಜೊತೆ ಜಾಯ್ನ್ ಆಗ್ತಾರೆ. ಲೇಸರ್ ಚಿಕಿತ್ಸೆಯಿಂದ ಆಗುವಂತಹ ಉಪಯೋಗಗಳ ಬಗ್ಗೆ ಮತ್ತಷ್ಟು ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ.